ಇದೀಗ ತಾನೇ ನಡೆದಿರುವಂಥ ಪದಾಧಿಕಾರಿಗಳ ಚುನಾವಣೆಯಲ್ಲಿ ಅಧ್ಯಕ್ಷರಾಗಿ ನಾನು ಕೆ ಸುರೇಶ್ ಆಯ್ಕೆಯಾಗಿದ್ದೇನೆ. ಉಪಾಧ್ಯಕ್ಷರಾಗಿ ಸರ್ದಾರ್ ಬೇಗ್ ಅವರು ಆಯ್ಕೆಯಾಗಿದ್ದಾರೆ. ಸತತವಾಗಿ ನಮ್ಮ ಸಂಸ್ಥೆ 8 ಬಾರಿ ಚುನಾವಣೆ ಇಲ್ಲದೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡ್ಕೊಂಡು ಬಂದು ಒಂದು ಚುನಾವಣೆ ಪ್ರಕ್ರಿಯೆ ನಡೆಯದರೆ ಅಂದರೆ ಅವಿರೋಧವಾಗಿ ಆಯ್ಕೆ ಮಾಡ್ಕೊಳ್ತಾ ಬಂದು ಸಂಸ್ಥೆಯ ಏಳಿಗೆಗೆ ಎಲ್ಲ ಸಹಕಾರಿಗಳು ಸಹಕರಿಸಿದ್ದಾರೆ. ನಾನು 5ನೇ ಬಾರಿ ಆಯ್ಕೆಯಾಗಿದ್ದೀನಿ. ಈಗಾಗಲೇ 6ನೇ ಬಾರಿ 5 ಮುಗಿಸಿ 6ನೇ ಬಾರಿ ಆಯ್ಕೆಯಾಗಿದ್ದೀನಿ. ಈ ಸಂಘದ ಏಳಿಗೆಗೆ ಅವಿರತವಾಗಿ ಶ್ರಮವಹಿಸಿ ಕೆಲಸ ಮಾಡ್ತಾಯಿದ್ದೇನೆ. ಮಾಕನಹಳ್ಳಿಯಲ್ಲಿ ನಾವು ಒಂದು ಕಟ್ಟಡ ನಿರ್ಮಾಣ ಮಾಡಿದರೆ, ಜಡಗೇನಹಳ್ಳಿಯಲ್ಲಾಗಿದೆ. ಮುಂದಿನ ದಿನಗಳಲ್ಲಿ ಶೀತಲ ಕೇಂದ್ರ ಒಂದು ಮಾಡಬೇಕು ಅಂತ ಒಂದಿದೆ. ಈಗಾಗಲೇ ನಾವು 5ನೇ ಬಾರಿ ಪೂರೈಸಿದ ಮೇಲೆ ನಮ್ಮಲ್ಲಿ 1,30,00,000 ನಮ್ಮ ಸಂಸ್ಥೆಯ ದುಡ್ಡು ಹಣ ಲಾಭದಲ್ಲಿದೆ. ಲಾಭದಲ್ಲಿ ಅಂದರೆ ಕಳೆದ ಬಾರಿ 18 ಲಕ್ಷ, ಅದಕ್ಕೆ ಹಿಂದಿನ ಬಾರಿ 30 ಲಕ್ಷ, ಹೀಗೆ ಸತತವಾಗಿ ಲಾಭ ಗಳಿಕೆ ಮಾಡ್ಕೊಂಡು ಬರ್ತಾ ಹಿಂದೆ ನಾವು ಅಧಿಕಾರ ವಹಿಸ್ಕೊಳ್ಳೋಕ್ಕೆ ಹಿಂದೆ ಸಂಘ 8 ಲಕ್ಷ ನಷ್ಟದಲ್ಲಿತ್ತು. ಆ ನಷ್ಟವನ್ನು ಹೋಗಲಾಡಿಸಿ ಎಲ್ಲ ಸಹಕಾರಿಗಳ ಒಂದು ಪರಿಶ್ರಮ, ನಮ್ಮ ಸಂಸ್ಥೆಯ ಸಹಕಾರಿ ಬಂಧುಗಳ ಪರಿಶ್ರಮದಿಂದ ಮತ್ತು ನಮ್ಮ ಸಿಬ್ಬಂದಿ ವರ್ಗ ಮತ್ತು ಆಡಳಿತ ವರ್ಗದವರು ಸಹಕಾರದಿಂದ ಲಾಭದಾಯಕವಾಗಿ ನಮ್ಮ ಸಂಸ್ಥೆ ನಡೀತಾ ಇದೆ. ಮುಂದಿನ ದಿನಗಳಲ್ಲಿ ಹೋಬಳಿಯಲ್ಲಿ ಇನ್ನೂ 2 ಸಹಕಾರಿ ಸಂಘಗಳನ್ನು ಸ್ಥಾಪಿಸಬೇಕು. ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸ್ಥಾಪಿಸೋದ್ರಲ್ಲಿ ನಾವು ಮುಂದಿನ ಹೆಜ್ಜೆಯನ್ನು ಇಡುತ್ತೇವೆ. ಎಲ್ಲರೂ ಚುನಾವಣೆಗೆ ಸಹಕರಿಸಿದಂಥ ಎಲ್ರಿಗೂ ನನ್ನ ಮಾತು ಹೇಳಿ ನಮಿಸ್ತಾ ಇದ್ದೇನೆ. ನೂತನವಾಗಿ 6ನೇ ಬಾರಿಗೆ ಅಧ್ಯಕ್ಷರಾಗಿರುವಂಥ ಕೋಡಹಳ್ಳಿ ಸುರೇಶ್ ಅಣ್ಣವರು ಹಾಗೂ ಮಹಬೂಬ್ ಬೇಗಣ್ಣವರು ಕಟ್ಕಿನಹಳ್ಳಿ ಉಪಾಧ್ಯಕ್ಷರಾಗಿ ಆಯ್ಕೆಯಾಗಿರ್ತಾರೆ. ಹಾಗೆ ಅದೇ ರೀತಿ ನಮ್ಮ ಪರಮನಹಳ್ಳಿ ರವಣ್ಣವರಾಗಿರ್ಬೋದು, ಮಾಕನಹಳ್ಳಿ ರಮೇಶ್ ಅಣ್ಣವರು, ಬತ್ಯಪ್ಪಣ್ಣವರು, ಇನ್ನು ಕರಿಯಪ್ಪನವರು, ರವಿಕುಮಾರ್ ಅವರು, ಬಸವರಾಜ್ ಅವರು, ಚಿಕ್ಕನಾರಾಯಣ ಸ್ವಾಮಿ, ಜಯಲಕ್ಷ್ಮಿ, ಸರಸ್ವತಮ್ಮ ಇವರೆಲ್ಲ ವಿರೋಧವಾಗಿ ಆಯ್ಕೆಯಾಗಿರ್ತಾರೆ. ಅವರಿಗೆಲ್ಲರಿಗೂ ತುಂಬ ಹೃದಯದ ಅಭಿನಂದನೆಗಳು. ಇಲ್ಲಿ ಯಾವುದೇ ನಮ್ಮ ಸುರೇಶ್ ಅಣ್ಣ 5 ಬಾರಿ ಅಧ್ಯಕ್ಷರಾಗಿ ಇದು 5 ಬಾರಿ ಈ ಹಿಂದೆ 5 ಬಾರಿ ಅಧ್ಯಕ್ಷ ಸ್ಥಾನ ಪೂರೈಸಿ ಈಗ 6ನೇ ಬಾರಿಗೆ ಅಧ್ಯಕ್ಷರಾಗಿದ್ದಾರೆ. ಅವರು ಯಾವುದೇ ರೈತರಿಗಾಗಲಿ ನಮ್ಮ ಎಲ್ಲ ಪಾರ್ಟಿ ಪಕ್ಷ ಭೇದ ಮರೆತು ಎಲ್ಲರಿಗೂ ಸಹ ಸರ್ಕಾರದಿಂದ ಬರುವಂತಹ ಲೋನುಗಳನ್ನು ಎಲ್ಲ ರೈತರಿಗೂ ಒದಗಿಸ್ಕೊಡ್ತಾ ಇದ್ದಾರೆ. ಮುಂದಿನ ದಿನಗಳಲ್ಲೂ ಇದೇ ರೀತಿನ ಉತ್ತಮವಾಗಿ ಮಾಡ್ತಾರೆ ಅನ್ನೋದು ನಮಗೆ ಇದೆ, ಮುಂದೆ ವಿಶ್ವಾಸವಿದೆ. ಇನ್ನು ಮುಂದೆ ನಮ್ಮ ರೇಷ್ಮೆ ಬೆಳೆಗಾರರ ಜಡಗೇನಹಳ್ಳಿ ಇನ್ನೂ ಚೆನ್ನಾಗಿ ಅಭಿವೃದ್ಧಿ ಹೊಂದಲಿ ಅಂದ್ಬಿಟ್ಟು ಕೇಳ್ಕೊಳ್ತೀನಿ. ಸಹಕಾರ ರತ್ನ ಪ್ರಶಸ್ತಿ ಪಡೆದಿರುವಂಥ ರಾಜಕೀಯದ ಭೀಷ್ಮ ಕೋಡಹಳ್ಳಿ ಸೊಣ್ಣಪ್ಪನವರ ಅಪ್ಪಾಜಿಯವರ ಸುಪುತ್ರರಾದಂಥ ಸುರೇಶ್ ಅಣ್ಣನವರು 6ನೇ ಬಾರಿಗೆ ಸತತವಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಇದು ಕರ್ನಾಟಕದಲ್ಲಿ ದಾಖಲೆ ಅಂತ ಯಾವುದೇ ಚುನಾವಣೆಯಲ್ಲದೆ ಅವಿರೋಧವಾಗಿ ಆಯ್ಕೆ ಆಗ್ತಾ ಇರ್ತಾರೆ. ಅವರ ಜನಸೇವೆಯೇ ಜನಾರ್ದನ ಸೇವೆ ಅಂತ ಭಾವನೆ ಇಟ್ಕೊಂಡಿರೋದ್ರಿಂದ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಶರತ್ ಬಚ್ಚೇಗೌಡರು, BN ಬಚ್ಚೇಗೌಡರು ತಾಲೂಕಿನ ಎಲ್ಲ ಜನತೆ ಆಶೀರ್ವಾದದೊಂದಿಗೆ ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ. ಅವರ ಸೇವೆಯೇ ನಮಗೆ ಚಿರುಣಿಯಾಗಿರ್ತೀವಿ. ಅವರು ಸದಾ ಜನಸೇವೆಯಲ್ಲೇ ತೊಡಗಿರ್ತಾರೆ. ಅವರು ಸದಾಕಾಲ ಇನ್ನು ಮುಂದೆ ಅಧ್ಯಕ್ಷರಾಗಿ ಉನ್ನತ ಸ್ಥಾನಗಳನ್ನು ಗಳಿಸಬೇಕಂತ ದೇವರಲ್ಲಿ ಮತ್ತು ಅಂಬೇಡ್ಕರಲ್ಲಿ ಕೇಳ್ಕೊಳ್ತೀನಿ. ಜೈ ಭೀಮ್, ಜೈ ಭಾರತ್, ಜೈ ಕರ್ನಾಟಕ.